ಗುರುದೇವ್, ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಮೀನರಾಶಿಯವರಿಗೆ ಹೇಗಿರುತ್ತೆ? ನಿಮ್ಮ ಜೀವನದಲ್ಲಿ ಅಲೆಯಂತೆ ಬಂದಂತಹ ಕಷ್ಟಗಳು ಯಾವ ರೀತಿ ಮಂಜಿನಂತೆ ಕರಗಿ ಹೋಗುತ್ತೆ? ಯಾಕಂದರೆ 7.5 ಪ್ರಾರಂಭ ಆಗಿದೆ ನಿಜ, ಅದರಲ್ಲಿ ಶನಿ ನಿಮ್ಮ ರಾಶಿಯನ್ನು ಪ್ರವೇಶ ಮಾಡಿದ್ದು ನಿಜ. ಆದರೆ ಈ ಸಂದರ್ಭ ಶನಿ ಶಾಂತಗೊಂಡು ನಿಮಗೆ ಉತ್ತಮ ಫಲಗಳನ್ನು ಕೊಡ್ತಾನ ಅಂತಕ್ಕಂಥದ್ದನ್ನು ಪೂರ್ಣವಾಗಿ ಈ ಮಾಸ ಭವಿಷ್ಯದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಮೀನರಾಶಿಯವರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ. ನಿಮ್ಮ ಶತ್ರುಗಳು ತಮಾಷೆ ಮಾಡೋದಕ್ಕೆ ಬಂದು ವಿಶೇಷವಾಗಿ ನಿಮ್ಮ ಮುಂದೆ ಸೋತು ಹೋಗ್ತಕ್ಕಂತಹ ಮಾಸವೇ ಈ ಒಂದು ಅಕ್ಟೋಬರ್ ತಿಂಗಳಾಗಿರುತ್ತೆ. ದೈವ ಶಕ್ತಿ ನಿಮ್ಮನ್ನು ಯಾವ ರೀತಿ ಕಾಯುತ್ತೆ ಅಂದರೆ ಹೆಜ್ಜೆ ಹೆಜ್ಜೆಗೂ ಕೂಡ ನಿಮಗೆ ಆ ದೈವ ಶಕ್ತಿಯ ಅನುಭವ ಖಂಡಿತವಾಗ್ಲೂ ಕೂಡ ಈ ಮಾಸದಲ್ಲಿ ಆಗುತ್ತೆ. ಹಾಗೆ ಪರೀಕ್ಷೆಯ ತಿಂಗಳು ಅಂತ ಕೂಡ ಹೇಳ್ತೇನೆ ಈ ಮಾಸ ನಿಮಗಿರ್ತಕ್ಕಂಥದ್ದು. ತಿಂಗಳ ಆರಂಭದಲ್ಲಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರಬಹುದು, ಕೊರತೆ ಅಂತಕ್ಕಂಥದ್ದು ಕೂಡ ಕಾಡಬಹುದು. ಮಧ್ಯದಲ್ಲಿ ಆಕಸ್ಮಿಕ ಲಾಭ, ಹಾಗೆ ಹಳೆಯ ಬಾಕಿ ಅಥವಾ ಬರದಿರುವಂತಹ ಹಣ ಆಕಸ್ಮಿಕವಾಗಿ ನಿಮ್ಮ ಕೈ ಬಂದು ಸೇರಬಹುದು. ಆಸ್ತಿ ಸಂಬಂಧಿತ ವಿವಾದಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಹೂಡಿಕೆಯಲ್ಲಿ ಲಾಭದಾಯಕವಾಗಿರ್ತಕ್ಕಂತಹ ಕಾಲ, ಸಾಲ ತೀರಿಸತಕ್ಕಂತಹ ಅವಕಾಶಗಳು ಕೂಡ ನಿರ್ಮಾಣ ಆಗುತ್ತೆ. ವ್ಯವಹಾರದಲ್ಲಿ ಹಣದ ಒಳಹರಿವು ಕೂಡ ಹೆಚ್ಚಳ ಆಗ್ತಕ್ಕಂಥದ್ದು ಈ ಒಂದು ಅಕ್ಟೋಬರ್ 17-18ರಿಂದ ಖಂಡಿತವಾಗ್ಲೂ ಕೂಡ ಸಾಧ್ಯ ಆಗುತ್ತೆ. ಹಾಗೆ ಖರ್ಚನ್ನು ಸ್ವಲ್ಪ ನಿಯಂತ್ರಣದಲ್ಲಿ ನೀವು ಇಟ್ಕೊಳ್ಬೇಕಾಗತ್ತೆ. ಹೊಸ ಆದಾಯದ ಮೂಲವನ್ನು ಕೂಡ ನೀವು ಒಂದು ಕಂಡ್ಕೋಬೇಕಾಗತ್ತೆ. ಯಾಕಂದರೆ ನಿಮ್ಮ ಒಂದು ಆದಾಯ ನಿಮಗೆ ಸೀಮಿತವಾಗಿ ಬರ್ತಕ್ಕಂತಹ ಆದಾಯ ಏನಿರುತ್ತಲ್ಲ, ಅದು ನಿಮ್ಮ ಜೀವನ ನಡೆಸಲಿಕ್ಕೆ ಸಾಕಾಗ್ತಾ ಇರೋದಿಲ್ಲ. ಹೊಸ ಆದಾಯದ ಮೂಲವನ್ನು ನೀವು ಕಂಡುಹಿಡ್ಕೊಂಡು ನಿಮ್ಮ ಜೀವನವನ್ನು ಮುನ್ನಡೆಸಬೇಕಾಗತ್ತೆ. ಕೊನೆಯ ವಾರದಲ್ಲಿ ಒಂದಷ್ಟು ದೈವ ದರ್ಶನಗಳು, ದೇವಸ್ಥಾನಗಳನ್ನು ಭೇಟಿಯಾಗ್ತಕ್ಕಂತಹ ಲಕ್ಷಣಗಳು ಕೂಡ ಇರತಕ್ಕಂಥದ್ದು. ಹಾಗೆ ನಿಮ್ಮ ಹಳೆಯ ಶತ್ರುಗಳು ನಿಮ್ಮ ಆಫೀಸ್ನಲ್ಲಿ ಏನಾದ್ರು ಇತ್ತು ಅಂದರೆ ಖಂಡಿತವಾಗ್ಲೂ ಕೂಡ ಮೌನವಾಗ್ತಾರೆ. ಹಾಗೆ ಮಧ್ಯದಲ್ಲಿ ಸ್ವಲ್ಪ ಕೆಲಸದ ಒತ್ತಡ ಕೂಡ ಬರಬಹುದು. ವಿದೇಶದಲ್ಲಿ ಸ್ವಲ್ಪ ಹೋಗಬೇಕು ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಸ್ವಲ್ಪ ತಡ ಆಗ್ತಕ್ಕಂಥದ್ದು. ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಕೂಡ ಬರ್ತಕ್ಕಂಥದ್ದು ಇರುತ್ತೆ. ಹಾಗೆ ಹೊಸ ಯೋಜನೆಗಳು ಕೂಡ ಬರ್ತಕ್ಕಂಥದ್ದು. ಉದ್ಯೋಗ ಬದಲಾವಣೆ ಆಗ್ತಕ್ಕಂತಹ ಲಕ್ಷಣ ಈ ಮಾಸದಲ್ಲಿದೆ. ನಿರುದ್ಯೋಗಿಗಳಿಗೆ ಅವಕಾಶಗಳು ಬರುತ್ತೆ, ಅದನ್ನು ನೀವು ಸದುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ನಿಮ್ಮ ಕೈಯಲ್ಲಿರ್ತಕ್ಕಂಥದ್ದು. ಹಾಗೆ ಪ್ರೀತಿಯಲ್ಲಿ ಒಂದಷ್ಟು ಬಿರುಕು ಮುಟ್ತಕ್ಕಂಥದ್ದು, ಸಂಗಾತಿಯೊಂದಿಗೆ ಕಹಿ ಕ್ಷಣಗಳನ್ನು ಕೂಡ ನೀವು ನೋಡಬಹುದು. ಹಳೆಯ ಕಲಹಗಳು ಕೂಡ ಮತ್ತೆ ಪುನರಾವರ್ತನೆ ಆಗ್ತಕ್ಕಂಥದ್ದು. ದಾಂಪತ್ಯದಲ್ಲಿ ಭಾವನಾತ್ಮಕವಾಗಿ ಏರಿಳಿತ ಅಂತಕ್ಕಂಥದ್ದು. ಕುಟುಂಬದಲ್ಲಿ ಒಂದಷ್ಟು ಹಬ್ಬದ ವಾತಾವರಣ ಇದ್ದರೆ ನೀವು ಏಕಾಂಗಿಯಾಗಿ ಮೂಲೆ ಗುಂಪಾಗ್ತಕ್ಕಂಥದ್ದು. ಮಕ್ಕಳ ಸಾಧನೆ ಸ್ವಲ್ಪ ಕಮ್ಮಿ ಇರುತ್ತೆ. ಆದರೆ ಈ ಮಾಸದಲ್ಲಿ 15ನೇ ತಾರೀಕಿನ ನಂತರದಲ್ಲಿ ಇಷ್ಟೊತ್ತು ಏನೇನು ಸಮಸ್ಯೆಗಳೆಲ್ಲವೂ ಹೇಳಿದ್ನಲ್ಲ, ಒಂದು ಹಿರಿಯರಿಂದ ಬಂದು ನಿಮಗೊಂದು ಸಲಹೆ ಸಿಗುತ್ತೆ. ಆ ಸಲಹೆಯನ್ನು ಇಟ್ಟುಕೊಂಡು ನಿಮ್ಮ ಜೀವನದ ದಾರಿ, ರೂಪುರೇಷೆ ಎಲ್ಲವೂ ಕೂಡ ಬದಲಾಗಿ ಎಲ್ಲವನ್ನ ಮೆಟ್ಟಿ ನಿಂತು ಏಕಾಂಗಿತನ ಅಂತಕ್ಕಂಥದ್ದೇನು ಕಾಡ್ತಾ ಇತ್ತು ಅದೆಲ್ಲವನ್ನ ಮೆಟ್ಟಿ ನಿಂತು ಎಲ್ಲರೊಂದಿಗೆ ಬೆರೆತು ನಿಮ್ಮ ಜೀವನ ಕೂಡ ಅಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ. ತಿಂಗಳ ಆರಂಭದಲ್ಲಿ ದೇಹದಲ್ಲಿ ಸ್ವಲ್ಪ ಕಷ್ಟ, ನೋವು ಎಲ್ಲವೂ ಕೂಡ ಇರುತ್ತೆ. ರಕ್ತದ ಒತ್ತಡ ಇರುತ್ತೆ. ಎಲ್ಲವೂ ಕೂಡ ಜೀರ್ಣಕ್ರಿಯೆಯಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ವ್ಯಾಯಾಮದಲ್ಲಿ ತೊಂದರೆ ಆಗ್ತಕ್ಕಂಥದ್ದು. ಮಾಡಬೇಕು ಅನ್ನೋ ಮನಸ್ಸಿರುತ್ತೆ, ಮಾಡೋಕ್ಕಾಗ್ತಾ ಇರೋದಿಲ್ಲ. 15ನೇ ತಾರೀಕಿಂದ ವ್ಯಾಯಾಮ ಮಾಡಿದ್ರೇ ನಿಮಗೆ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಹಳೆಯ ಕಾಯಿಲೆಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥದ್ದು. ಮನಸ್ಸಿನ ಒತ್ತಡಗಳ ಕಮ್ಮಿ ಆಗ್ತಕ್ಕಂಥದ್ದು. ಹಾಗೆ ಚರ್ಮದಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂದರೆ ಅದು ಕೂಡ ಪರಿಹಾರ ಆಗ್ತಕ್ಕಂಥದ್ದು. ಎಲ್ಲವೂ ಕೂಡ ನಿಮ್ಮ ಆಹಾರದ ಮೇಲೆ ನಿಂತಿರ್ತಕ್ಕಂಥದ್ದು. ಕೊನೆಯ ವಾರದಲ್ಲಿ ಆರೋಗ್ಯ ಉತ್ತಮ ಸ್ಥಾನಕ್ಕೆ ಬರುತ್ತೆ. ನಿಮ್ಮ ರಾಶಿಯ ಅನುಗುಣವಾಗಿ ಈ ವಿಶೇಷ ರತ್ನಗಳು, 2 ಮಣಿಗಳನ್ನು ನಿಮ್ಮ ಕೈಯಲ್ಲಿ ನೀವು ಧರಿಸುವುದರಿಂದ ಅನೇಕ ಉಪಯೋಗಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ. ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ. ಮದುವೆ ಜೀವನ ಚೆನ್ನಾಗಾಗುತ್ತೆ. ಮದುವೆ ಆಗದವರಿಗೆ ವಿವಾಹ ಯೋಗಗಳು ಪ್ರಾಪ್ತಿಯಾಗುತ್ತೆ. ದುಷ್ಟ ಶಕ್ತಿಗಳಿಂದ ರಕ್ಷಣೆ ಸಿಗುತ್ತೆ. ದೈವ ಬಲ ನಿಮ್ಮ ಜೊತೆ ಯಾವಾಗ್ಲೂ ಇರುತ್ತೆ. 2 ಮಣಿಗಳನ್ನ ನಿಮ್ಮ ಹಸ್ತದಲ್ಲಿ ನೀವು ಧರಿಸೋದ್ರಿಂದ ಅತ್ಯಂತ ಶುಭ ನಿಮಗೆ ಪ್ರಾಪ್ತಿಯಾಗುತ್ತೆ. ಈ ಮಣಿಗಳನ್ನ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ಧರಿಸೋದ್ರಿಂದ ಅತ್ಯಂತ ಶುಭ ನಿಮಗಾಗುತ್ತೆ. ಮಣಿಗಳು ಬೇಕಾದವರು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ
ಆ ಮಣಿಗಳನ್ನ ತರಿಸ್ಕೊಳ್ಳಿ. ದೇವರ ಆರಾಧನೆ ಅಂತಕ್ಕಂಥದ್ದನ್ನ ಯಾವುದೇ ಕಾರಣಕ್ಕೂ ಕೂಡ ಮೀನರಾಶಿಯವರು ಬಿಡಬಾರ್ದು. ಇದರಿಂದಲೇ ನೀವು ನಿಮ್ಮ ಕಷ್ಟಗಳಿಂದ ಹೊರಬರೋದಕ್ಕೆ ಸಾಧ್ಯ. ಕೇವಲ ದೈವಾರಾಧನೆ ಮಾತ್ರ. ಈ ದೈವರಿಗೆ ಸಂಪೂರ್ಣವಾಗಿ ಶರಣಾಗೋದ್ರಿಂದ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಇನ್ನು ಈ ಮಾಸದಲ್ಲಿ ಮೀನರಾಶಿಯವರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಾವು ಹೇಳೋದಾದರೆ, ನೀವು ಸಾಮಾನ್ಯ ವ್ಯಕ್ತಿ ಥರ ಅಲ್ಲ. ನಿಮ್ಮ ಆತ್ಮವು ಕೆಲವೊಂದು ವಿಚಾರಗಳ ಜೊತೆ ಕನೆಕ್ಟ್ ಆಗುತ್ತೆ. ಅಂದರೆ ಸಿಕ್ಸ್ತ್ ಸೆನ್ಸ್ ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅಂತರ್ಪ್ರಜ್ಞೆ ಅಂತಕ್ಕಂಥದ್ದು ನಿಮ್ಮನ್ನು ಪ್ರಬಲ ಶಕ್ತಿ ಅಂತಕ್ಕಂಥದ್ದು ಇರುತ್ತೆ. ಅದನ್ನು ಕತ್ತಿಯಾಗಿ ಮಾಡಿಕೊಂಡು ಬರುವ ಕಷ್ಟಗಳನ್ನು ನೀವು ಕತ್ತರಿಸಬೇಕಾಗತ್ತೆ. ಹಾಗೆ ನೀವು ಇನ್ನೊಬ್ಬರ ನೋವನ್ನು ಅರ್ಥ ಮಾಡ್ಕೊಳ್ತಕ್ಕಂತಹ ಗುಣ ನಿಮ್ಮಲ್ಲಿದೆ. ಅದೇ ನಿಮ್ಮ ಶಕ್ತಿ. ಹಾಗೆ ಪ್ರಪಂಚ ಕೇವಲ ಒಂದು ವಸ್ತು ಅಲ್ಲ, ಅದು ಬೇರೆ ಆಯಾಮದಲ್ಲಿ ನೋಡ್ತಕ್ಕಂಥವರು ನೀವಾಗಿರ್ತೀರಿ. ನಿಮ್ಮ ಕನಸುಗಳನ್ನು ಸಾಕಾರ ಮಾಡ್ಕೊಳ್ಬೇಕಾಗತ್ತೆ. ಕಲಾತ್ಮಕವಾಗಿ ಕಲೆ, ಸಂಗೀತ ಎಲ್ಲದರಲ್ಲೂ ಕೂಡ ಆಸಕ್ತಿ ಅಂತಕ್ಕಂಥದ್ದಿರುತ್ತೆ. ಆಳವಾದ ಸಮುದ್ರ ಯಾವ ರೀತಿ ಇರುತ್ತೋ ಅದೇ ರೀತಿ ನಿಮ್ಮ ಹೃದಯ. ಹಾಗೆ ನಿಮ್ಮ ಒಂದು ನೋವು, ನಲಿವು ಎಲ್ಲವೂ ಕೂಡ ಆ ಸಮುದ್ರದ ಒಳಗೆ ಅಡಗಿರುತ್ತೆ. ಅದನ್ನು ನೀವು ಹೊರಹಾಕೋದ್ರಲ್ಲಿ ಬಹಳ ಕಷ್ಟಪಡ್ತೀರಿ. ಹಾಗೆ ಅತಿಯಾಗಿ ಭಾವನಾತ್ಮಕವಾಗಿ ನೀವು ಇನ್ನೊಬ್ಬರ ಜೊತೆ ನಿಮ್ಮ ರಹಸ್ಯಗಳನ್ನು ಹೇಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇದರಿಂದ ಸಮಸ್ಯೆಗಳು ಬರುತ್ತೆ. ನೀವು ಆಧ್ಯಾತ್ಮಿಕವಾಗಿ ದೈವ ಶಕ್ತಿಯ ಮೊರೆ ಹೋದಾಗ ಲಾಭ ಆಗುತ್ತೆ. ಸಮಸ್ಯೆಗಳನ್ನು ಎದುರಿಸೋ ಬದಲು ಸ್ವಲ್ಪ ಓಡಿ ಹೋಗ್ತಕ್ಕಂಥ ಲಕ್ಷಣಗಳು ಬರುತ್ತೆ. ಆದರೆ ಎದುರಿಸಿ ನಿಂತಾಗ ಮಾತ್ರ ಸಮಸ್ಯೆಗಳು ಪರಿಹಾರ ಆಗುತ್ತೆ. ನಿಮ್ಮ ಒಂದು ಕನಸೇನಿರುತ್ತಲ್ಲ ಅದನ್ನು ನೀವು ನಿಮ್ಮ ಸೃಜನಶೀಲತೆ ಅಂದರೆ ನಿಮ್ಮ ಕ್ರಿಯೇಟಿವಿಟಿಯಿಂದ ಅದನ್ನು ನನಸಾಗಿಸ್ಕೊಳ್ಬೇಕಾಗತ್ತೆ. ಹಾಗೆ ಅಂತಃಪ್ರಜ್ಞೆ ಅಂತಕ್ಕಂಥದ್ದು ದೊಡ್ಡ ಸಂಪತ್ತಿದ್ದಂಗೆ ನಿಮಗೆ. ಹಾಗೆ ವಾಸ್ತವವನ್ನು ಅರ್ಥ ಮಾಡಿಕೊಂಡು ಆ ವಾಸ್ತವವನ್ನು ನೀವು ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತಿರಲ್ಲ, ಇದರಿಂದ ನಿಮಗೆ ಲಾಭ ಆಗುತ್ತೆ. ಇನ್ನೊಬ್ಬರು ನಿಮ್ಮನ್ನು ಬಂದು ಕಂಟ್ರೋಲ್ ಮಾಡಿದ್ರೆ ಖಂಡಿತ ನಿಮ್ಗೆ ಇಷ್ಟ ಆಗೋದಿಲ್ಲ. ಆ ರೀತಿ ಬಂದು ಕಂಟ್ರೋಲ್ ಮಾಡೋದಕ್ಕೆ ಯಾರಿಗೂ ಕೂಡ ಅವಕಾಶವನ್ನು ಕೊಡಬೇಡಿ. ಹಾಗೆ ಈ ಒಂದು ಮಾಸದಲ್ಲಿ ಅಂತರ್ಪ್ರಜ್ಞೆಯನ್ನು ಬಳಸಿಕೊಂಡು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ವ್ಯಾಪಾರ ಎಲ್ಲವೂ ಕೂಡ ನಿಮ್ಮ ದೃಷ್ಟಿಕೋನದಿಂದ ಲಾಭ ಆಗುತ್ತೆ. ದೊಡ್ಡ ಹೂಡಿಕೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. 15ನೇ ತಾರೀಕು ಮೇಲೆ ಲಾಭ ಆಗುತ್ತೆ, ಆದರೆ 15ನೇ ತಾರೀಕು ಮುಂಚೆ ಸ್ವಲ್ಪ ನಷ್ಟ ಆಗ್ತಕ್ಕಂತಹ ಲಕ್ಷಣಗಳು ಕೂಡ ಇರುವಂಥದ್ದು. ಹಾಗೆ ಈ ಒಂದು ಮಾಸದಲ್ಲಿ ಗುರುವಾರ ವ್ಯಾಪಾರ ಸ್ಥಳದಲ್ಲಿ ಒಂದು ತುಳಸಿ ಗಿಡವನ್ನು ಇಟ್ಟು ಪೂಜೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಹಾಗೆ ನೀವು ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ವಿಶೇಷವಾಗಿ ಗುರುವಿನ ಆರಾಧನೆಗಳನ್ನು ಖಂಡಿತವಾಗ್ಲೂ ಕೂಡ ಮಾಡ್ಕೊಳ್ಳಿ. ಇನ್ನು ನಟ ನಟಿಯರಿಗೆ ಸ್ವಲ್ಪ ಒಂದಷ್ಟು ಮಿಶ್ರ ಫಲ ಇರತಕ್ಕಂತಹ ಮಾಸ ಇದಾಗಿರುತ್ತೆ. ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಅರ್ಚನೆಯನ್ನು ಮಾಡಿಸ್ಕೊಂಡು ಪ್ರತಿ ಗುರುವಾರ ಬನ್ನಿ. ಇದರಿಂದ ನಿಮಗೆ ನಟ ನಟಿಯರಿಗೆ ಲಾಭ ಆಗುತ್ತೆ. ಹಾಗೆ ಆರೋಗ್ಯ ವಿಚಾರವನ್ನು ನೋಡೋದಾದರೆ ಭಾವನಾತ್ಮಕವಾಗಿ ಸ್ವಲ್ಪ ಮಾನಸಿಕ ಕಾಯಿಲೆಗಳಂತಕ್ಕಂಥದ್ದು ನಿಮ್ಮನ್ನು ಕಾಡುತ್ತೆ. ನಿದ್ರಾಹೀನತೆ ಕೂಡ ಬರ್ಬೋದು. ಹಾಗಾಗಿ ನಿದ್ರೆ ಅಂತಕ್ಕಂಥದ್ದನ್ನು ಸರಿಯಾಗಿ ಮಾಡಿ ನಿಮ್ಮ ಮನಸ್ಸನ್ನು ಶಾಂತವಾಗಿಸಿ ಇಟ್ಟುಕೊಂಡು ಅತಿಯಾಗಿ ಚಿಂತೆಯನ್ನು ಮಾಡೋದಕ್ಕೆ ಹೋಗಬೇಡಿ. ಇಲ್ಲದ ಸಮಸ್ಯೆ ಬಗ್ಗೆ ಚಿಂತೆ ಮಾಡಬೇಡಿ. ಆರೋಗ್ಯ ಸಮಸ್ಯೆಗಳು ಬಹಳ ವರ್ಷದಿಂದ ಇರುವಂಥವರು ಹಸುಗಳಿಗೆ ತಿನ್ನೋದಕ್ಕೆ ಬಾಳೆಹಣ್ಣನ್ನು ಕೊಡಿ. ಖಂಡಿತವಾಗ್ಲೂ ಕೂಡ ಆರೋಗ್ಯ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಇನ್ನು ಪ್ರೇಮ ಜೀವನದ ಬಗ್ಗೆ ನಿಖರವಾಗಿ ಹೇಳೋದಾದರೆ, ನಿಮ್ಮ ಪ್ರೇಮ ಜೀವನದಲ್ಲಿ ಆಳವಾಗಿ ಒಬ್ಬರನ್ನು ಹಚ್ಕೊಂಡು ನೋವು ತಿಂತಕ್ಕಂಥವರು ಖಂಡಿತವಾಗ್ಲೂ ಕೂಡ ಈ ಮಾಸದಲ್ಲಿ ಆ ನೋವುಗಳಿಂದ ಹೊರಬರೋದಕ್ಕೆ ಒಂದು 15ನೇ ತಾರೀಕು ಮೇಲೆ ಲಾಭಸ್ಥಾನ ಇರುತ್ತೆ. ಕನಸುಗಳು ಮತ್ತು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳಿ. ಹಾಗೆ ನಿಮ್ಮ ಸಂಬಂಧ ಇರತಕ್ಕಂಥದ್ದು ಒಂದು ಕಥೆಯ ರೀತಿ ಇರುತ್ತೆ. ಅದಕ್ಕೆ ಹೊಸ ತಿರುವುಗಳು ಎಲ್ಲವೂ ಕೂಡ ಬರಬಹುದು. ನಿಮ್ಮ ಪ್ರೀತಿಗೆ ಗೌರವ ಅಂತಕ್ಕಂಥದ್ದು ಕೂಡ ಪ್ರಾಪ್ತಿಯಾಗ್ಬೋದು. ನೀವು ಎಲ್ಲರ ಪ್ರೀತಿಯನ್ನು ಗೌರವವನ್ನು ಕಾಪಾಡ್ಕೊಳ್ತೀರಿ. ಆದರೆ ನೀವು ಯಾರನ್ನು ಇಷ್ಟಪಡ್ತೀರಿ ಅವರಿಂದ ಬಹಳಷ್ಟು ನೋವನ್ನು ತಿಂದ್ಕೊಳ್ತೀರಿ. ಹಾಗಾಗಿ ಅವರನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ನಿಮಗೆ ಲಾಭವನ್ನು ಕೊಡುತ್ತೆ. ನೀವು ಪ್ರತಿ ಗುರುವಾರ ಯಾರ್ಯಾರು ಸಮಸ್ಯೆ ಇರುತ್ತೆ ಪ್ರೀತಿ ವಿಚಾರದಲ್ಲಿ ದೂರ ಆದಂಥವರು ಗುರುವಾರದ ದಿನ ನೀವು ಒಂದು ಹಳದಿ ಹೂವನ್ನು ರಾಯರ ದೇವಸ್ಥಾನ, ಸಾಯಿಬಾಬಾ ದೇವಸ್ಥಾನ, ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸಮರ್ಪಣೆಯನ್ನು ಮಾಡಿ. ಇದರಿಂದ ನಿಮಗೆ ಲಾಭ ಆಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಧ್ಯಯನದಲ್ಲಿ ಪುಸ್ತಕಕ್ಕಷ್ಟೇ ಅಲ್ಲ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕು. ಅಧ್ಯಯನ ಅಂತಕ್ಕಂಥದ್ದನ್ನು ಬಳಸ್ಕೊಂಡು ನಿಮ್ಮ ಜೀವನವನ್ನು ರೂಪುರೇಷೆಯನ್ನು ನೀವು ಹಾಕ್ಕೊಂಡು ಜೀವನ ಮಾಡಬೇಕಾಗತ್ತೆ. ನಿಮ್ಮ ಅಂತಃಪ್ರಜ್ಞೆ ನಿಮಗೆ ಸರಿಯಾದ ಸಮಯದಲ್ಲಿ ಕೆಲಸ ಮಾಡುತ್ತೆ. ಹಾಗೆ ಏಕಾಗ್ರತೆಯನ್ನು ಹೆಚ್ಚಿಕೊಳ್ಳೋದಕ್ಕೆ ಸ್ವಲ್ಪ ಧ್ಯಾನವನ್ನು ಮಾಡಬೇಕು, ಮೆಡಿಟೇಷನನ್ನು ಮಾಡ್ಕೋಬೇಕು. ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿಯ ಆರಾಧನೆ ಯಾರಾದರೂ ವಿದ್ಯಾರ್ಥಿಗಳು ಮಾಡ್ತಾ ಹೋದರೆ ಖಂಡಿತವಾಗ್ಲೂ ವಿದ್ಯಾರ್ಥಿಗಳಿಗೆ ಲಾಭ ಆಗುತ್ತೆ. ಇನ್ನು ವೈವಾಹಿಕ ಜೀವನವನ್ನು ಕಲಾತ್ಮಕವಾಗಿ ನೋಡ್ತಕ್ಕಂಥವ್ರು ಈ ಒಂದು ಮೀನರಾಶಿಯವರಾಗಿರ್ತೀರಿ. ಹಾಗೆ ನಿಮ್ಮ ಸಂಬಂಧದಲ್ಲಿ ಒಂದಷ್ಟು ಸಮಸ್ಯೆಗಳು ಕೂಡ ಈ ಮಾಸದಲ್ಲಿ ಬರಬಹುದು. ಹಾಗಾಗಿ ಭಾವನೆಗಳನ್ನು ಸಂಗಾತಿಯೊಂದಿಗೆ ಸರಿಯಾದ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ಲಾಭ ಆಗುತ್ತೆ. ಇದರಿಂದ ಇನ್ನಷ್ಟು ನಿಮ್ಮ ಸಂಬಂಧಗಳು ಕೂಡ ಗಟ್ಟಿಯಾಗ್ತಕ್ಕಂಥದ್ದು. ಪ್ರತಿ ಗುರುವಾರ ದಾಂಪತ್ಯ ಸಮಸ್ಯೆ ಇರುವಂಥವರು
ವಿಷ್ಣು ಸಹಸ್ರನಾಮವನ್ನು ಇಬ್ಬರು ಒಟ್ಟಿಗೆ ಕುತ್ಕೊಂಡು ಓದಿ, ಅಥವಾ ವಿಷ್ಣು ಅಥವಾ ರಾಮ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಅರ್ಚನೆಯನ್ನು ಮಾಡಿಸ್ಕೊಂಡು ಬನ್ನಿ. ಇಬ್ಬರು ದಂಪತಿಗಳು ಜೊತೆಯಾಗಿ ಹೋಗಿ ಅರ್ಚನೆಯನ್ನು ಮಾಡಿಸ್ಕೊಂಡು ಬರೋದ್ರಿಂದ ನಿಮಗೆ ಅತ್ಯಂತ ಲಾಭದಾಯಕವಾಗಿರುತ್ತೆ. ನಿಮ್ಮ ಯಶಸ್ಸು ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗಬೇಕಾದಾಗ ನೀವು ಸ್ವಲ್ಪ ನಿಮ್ಮ ಅಂತಃಪ್ರಜ್ಞೆಯನ್ನು ಅದನ್ನು ಜಾಗೃತಿಗೊಳಿಸಬೇಕಾಗತ್ತೆ. ನೀವು ನಿಮ್ಮ ಅಧಿಪತಿಯಾಗಿರ್ತಕ್ಕಂತಹ ಗುರುಗ್ರಹದ ಆರಾಧನೆ ಮಾಡಬೇಕು. ವಿಷ್ಣು ಮತ್ತು ರಾಘವೇಂದ್ರ ಸ್ವಾಮಿ ಗುರು, ಯಾವುದೇ ಗುರುವಿನ ಆರಾಧನೆಯನ್ನು ನೀವು ಮಾಡಬೇಕಾಗತ್ತೆ. ಪ್ರತಿ ಗುರುವಾರ ಉಪವಾಸವನ್ನು ಮಾಡೋದು ನಿಮ್ಮ ಗುರುಗ್ರಹವನ್ನು ಒಂದು ಪಾಸಿಟಿವ್ ಆಗಿ ಟರ್ನ್ ಮಾಡುತ್ತೆ. ಹಾಗೆ ನಿಮ್ಮ ಜ್ಞಾನ ಮತ್ತು ಶಕ್ತಿ ಅಂತಕ್ಕಂಥದ್ದು ಕೂಡ ಜಾಸ್ತಿ ಮಾಡುತ್ತೆ. ಗುರುವಾರದ ದಿನ ಯಾವುದೇ ಕೆಲಸಕ್ಕೆ ಹೋಗಬೇಕಾದ್ರೂ ಕೂಡ ಹಳದಿ ಬಣ್ಣದ ವಸ್ತ್ರವನ್ನು ಹಾಕ್ಕೊಳ್ಳಿ. ಮಿಕ್ಕಿರೋ ದಿನ ಅಟ್ಲೀಸ್ಟ್ ಒಂದು ಹಳದಿ ಕಲರ್ ಕರ್ಚೀಫನ್ನು ಇಟ್ಕೊಂಡು ಹೋದಾಗ ಕೆಲಸ ಕಾರ್ಯಗಳು ಲಾಭ ಆಗುತ್ತೆ. ಹಾಗೆ ದಾನ ಧರ್ಮ ಅಂತಕ್ಕಂಥದ್ದು ನೀವು ನಿತ್ಯವಾಗಿ ಮಾಡಿದಾಗ ನಿಮಗೆ ಅತ್ಯಂತ ಲಾಭದಾಯಕವಾಗಿರುತ್ತೆ. ಬಡವರಿಗೆ, ಅನಾಥರಿಗೆ ಸ್ವಲ್ಪ ಹಳದಿ ಬಣ್ಣದ ಆಹಾರ ಪದಾರ್ಥಗಳು ನಿಮ್ಮ ಇಷ್ಟದ್ದು ಯಾವುದಾಗಿರ್ಬೋದು, ಬಾಳೆಹಣ್ಣಿಂದ ಹಿಡಿದು ಯಾವುದು ಸ್ವೀಟ್ ಆಗ್ಬೋದು, ಎಲ್ಲವನ್ನು ದಾನ ಮಾಡ್ಕೊಂಡು ಬನ್ನಿ, ಅತ್ಯಂತ ಶುಭವಾಗುತ್ತೆ. ಹಾಗೆ ನಿಮ್ಮ ಜಾತಕದಲ್ಲಿ ಗುರುವಿನ ಸ್ಥಾನಮಾನಗಳನ್ನು ನೋಡಿ ಪುಷ್ಯರಾಗ ರತ್ನವನ್ನು ಧರಿಸ್ಕೊಳ್ಳಿ. ಇದರಿಂದಾಗಿ ನಿಮಗೆ ಆರ್ಥಿಕವಾಗಿ ಲಾಭ ಆಗುತ್ತೆ. ಹಾಗೂ ಈ ಒಂದು ವಿಚಾರವನ್ನು ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿ ಥರ ಜೀವನವನ್ನು ನಡೆಸ್ತಾ ಇರ್ತಾರೆ. ಇನ್ನೂ ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲ ಇದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಆಗ್ತಾರೆ. ಅದಕ್ಕೆ ಮೂಲ ಕಾರಣ ನಾನು ಯಾವ ದಾರಿಯಲ್ಲಿ ಹೋದರೆ ಸಕ್ಸಸ್ ಆಗ್ತೀನಿ ಅಂತಕ್ಕಂಥದ್ದನ್ನು ಜಾತಕವನ್ನು ನೋಡಿ ತಿಳ್ಕೊಂಡಿರ್ತಾರೆ. ನೀವು ನಿಮ್ಮ ಜಾತಕವನ್ನು ನೋಡಿ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಬೋದು. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನಃ ಸುಖಿನೋ ಭವಂತು.